ನಿನ್ನ ಹುಟ್ಟ ಹಬ್ಬದಲ್ಲಿ ಊರಿಗೆ ಬಂದಾಗ ಅಗಸ್ತ್ಯ ನನಗೆ ಎಲ್ಲಾ ವಿಷಯನೂ ಹೇಳಿದ್ದಾನೆ. ನಮ್ಮೆಲ್ಲರೂ ಖುಷಿಗೋಸ್ಕರ ಇಂಥ ದೊಡ್ಡ ಸಂತನ ಹೊಟ್ಟೆಲಿ ಇಟ್ಕೊಂಡು ನಗು ಹಾಗೆ ನಟಿಸ್ತಾ ಬದುಕ್ತಾ ಇದೆಯಲ್ಲ ಕಾವೇರಿ. ನೀವೇನು ಯೋಚನೆ ಮಾಡಬೇಡಿ ಅಜ್ಜಿ. ಈ ಇನ್ವಿಟೇಷನ್ ಅಲ್ಲಿರೋ ಒಂದು ಮದುವೆ ಮಾತ್ರ ನಡೆಯುತ್ತೆ, ಇನ್ನೊಂದು ನಡೆಯಲ್ಲ. ಇದೇ ಸತ್ಯ. ನಾನೀಗ ಒಂದು ನಿರ್ಧಾರ ಮಾಡಿಕೊಂಡೆ ಇಲ್ಲಿಗೆ ಬಂದಿದ್ದೀನಿ ಕಾವೇರಿ. ಅಜ್ಜಿ, ನೀವು ದುಡ್ಗಿ ಏನೇನು ನಿರ್ಧಾರ ತಗೋಬೇಡಿ. ನೀವು ಅನ್ಕೊಂಡಂಗೆ ಏನೂ ಆಗಲ್ಲ ಅಜ್ಜಿ. ಅಗಸ್ತ್ಯ ಸರ್ ನಾನು ಕೈ ಬಿಡಲ್ಲ. ಹಾಗಂತ ನಾನು ಸುಮ್ಮನೆ ಕೂರಕ್ಕಾಗಲ್ಲ ಕಾವೇರಿ. ಇಲ್ಲ ಅಜ್ಜಿ, ಮೊದಲು ಅನಿಕಾ ಮೇಡಮ್ ಮದುವೆ ನಡೆಯುತ್ತೆ. ಅದಾದ್ಮೇಲೆ ಅಗಸ್ತ್ಯ ಸರ್ ಏನಾಗುತ್ತೆ ಅನ್ನೋದು ಅವರೇ ನಿರ್ಧಾರ ಮಾಡ್ತಾರೆ. ಅದಕ್ಕೂ ಮುಂಚೆ ಈ ವಿಷಯ ಎಲ್ಲ ಗೊತ್ತಾದ್ರೆ ಅನಿಕಾ ಮೇಡಮ್ ಮದುವೆ ನಡೆಯಲ್ಲ ಅಜ್ಜಿ. ಅಜ್ಜಿ, ದಯವಿಟ್ಟು ನನಗೆ ಹೇಳ್ದೆ ನೀವೇನು ನಿರ್ಧಾರ ಮಾಡೋ ಹಾಗಿಲ್ಲ. ನಾನು ಮತ್ತೆ ಅಗಸ್ತ್ಯ ಸರ್ ಯಾವುದೇ ರೀತಿ ತಪ್ಪಾಗದೇ ಇರೋ ಹಾಗೆ ನೋಡ್ಕೋತೀವಿ. ನನ್ನ ನಂಬಿ ಅಜ್ಜಿ. ಆದ್ರೂ ನನಗೆ ಯಾಕೋ ಭಯ ಆಗ್ತಿದೆ ಕಾವೇರಿ. ಏನಾದ್ರೂ ಎಡವಟ್ಟಾದ್ರೆ ನಾನ್ ಸುಮ್ಮನೆ ಇರಲ್ಲ. ಇದೇನಾದ್ರೂ ಚಂದ್ರಗ್ ಗೊತ್ತಾದ್ರೆ ಅವನ ಎದೆನೆ ಒಡೆದೋಗುತ್ತೆ ಕಣೆ. ಅಜ್ಜಿ, ಹಾಗೆಲ್ಲ ಏನೂ ಆಗಲ್ಲ ಅಜ್ಜಿ. ಅಜ್ಜಿ ನೋಡಿ, ಅಯ್ಯವ ನಮ್ ಕೈ ಬಿಡಲ್ಲ ಅಜ್ಜಿ. ಅಗಸ್ತ್ಯ ಸರ್ನ ನಾನು ಖಂಡಿತ ನಂಬ್ತೀನಿ. ಅವ್ರು ಯಾವುದೇ ರೀತಿ ಮೋಸ ಮಾಡಲ್ಲ. ನೀವು ನೊಂದ್ಕೋಬೇಡಿ. ಅಯ್ಯೋ ಕಾವೇರಿ, ಇದೇನಾಗೋಯ್ತು ನಿನ್ ಜೀವನ? ಸುಖ ಅನ್ನೋದು ಪಡ್ಕೊಂಡೇ ಬರ್ಲಿಲ್ವಲ್ಲೇ ನೀನು? ಅಳ್ಬೇಡಿ ಅಜ್ಜಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವು ನೋಡ್ಲಿಕ್ಕೆ ಸ್ಟೇಟ್ ಹೀರೋಯಿನ್ ಥರನೇ ಕಾಣಿಸ್ತಾ ಇದ್ದೀರಾ. ನಿಮಗೆ ಈ ಸೀರೆ ಮೇಕಪ್ಪು ಹೇಳಿ ಮಾಡಿಸಿದಾಗೆ ಉಂಟು. ಎಸ್ ಮ್ಯಾಮ್, ಯು ಲುಕ್ ಸೋ ಗಾರ್ಜಿಯಸ್. ಕೂದಲು ಎಷ್ಟು ಸ್ಟ್ರಿಕ್ಟ್ ಆಗಿ ಬಾಸ್ ಲೇಡಿ ತರ ಇರ್ತಿದ್ರಿ, ಆದ್ರೆ ಇವಾಗ ಸ್ವೀಟ್ ಆಗಿ ಎಷ್ಟು ಮುದ್ದೆ ಕಾಣಿಸ್ತಿದ್ದೀರಾ ಗೊತ್ತಾ? ನಿಮ್ ಫೇಸ್ ಅಲ್ಲಿ ಮದ್ವೆ ಕಳೆ ಎದ್ದು ಕಾಣಿಸಿದೆ ಮ್ಯಾಮ್. ಅನಿಕಾ, ಅನಿಕಾ, ಈ ನೆಕ್ಲೆಸ್ ನೋಡು, ಚೆನ್ನಾಗಿದೆ ಅಲ್ವಾ? ಮಾಮ್, ಇದೆಲ್ಲ ಬೇಕಾ? ಅನಿಕಾ, ಇವತ್ತು ನಿನ್ನ ಮದುವೆ, ಎಲ್ರಿಗಿಂತ ಎದ್ದು ಕಾಣಿಸ್ಬೇಕು ನೀನು. ಹಾಗಂತ ಇಷ್ಟೊಂದು ಜ್ಯುವೆಲ್ರೀಸ್ನ? ನೀನು ನಮಗಿರೋ ಒಬ್ಳೇ ಮಗಳು. ಮದುವೆ ಇಷ್ಟು ಗ್ರ್ಯಾಂಡಾಗಿ ನಡೆಯೋವಾಗ ನೀನು ಸಿಂಪಲ್ ಆಗಿದ್ರೆ ಚೆನ್ನಾಗಿರುತ್ತಾ? ಫೈನ್ ಮಾಮ್, ಹಾಗಿದ್ರೆ ನಿಮ್ಮ ಖುಷಿ. ಮೇಡಮ್, ಮಾವ್, ಜೂಳ್ಗೆ ಹೊರಗಡೆ ಹೋಗೋದಕ್ಕೆ ಹೇಳಿ. ಕೂಲ್ ಅನಿಕಾ, ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನ ಮದುವೆ. ಈಗ ಸಿಟ್ಟಾದರೆ ಹೇಗೆ ಹೇಳು? ಏಯ್, ಯಾಕೆ ಬಂದೆ? ಅಜ್ಜಿ ಅನಿಕಾ ಮೇಡಮ್ಗಂತ ಒಡವೆಗಳನ್ನ ಕೊಟ್ಟು ಕಳ್ಸಿದ್ದಾರೆ. ನೀವೆಲ್ಲ ಹೋಗಿ, ನಾನು ಅನಿಕನ್ ಕರ್ಕೊಂಡು ಬರ್ತೀನಿ. ವಾವ್ ಅನಿಕಾ, ಇಲ್ಲೋಡು, ಅತ್ತೆ ಎಷ್ಟು ಚೆನ್ನಾಗಿರೋ ಹಾರ ಕಳಿಸಿದ್ದಾರೆ ನಿನಗೆ. ಇದು ನಿನಗೆ, ಅಂದರೆ ಈ ಮನೆ ಮಗಳಿಗೆ. ಅತ್ತೆ ಮಾವ ಸ್ಪೆಷಲ್ ಆಗಿ ನಿನಗೋಸ್ಕರ ನಿನ್ನ ಮದುವೆಗೆ ಅಂತ ಮಾಡಿಸಿರೋದು. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಮೇಡಮ್. ನೀನು ಬಂದಿರೋ ಕೆಲಸ ಆಯ್ತಲ್ಲ, ಇನ್ನೂ ಯಾಕೆ ನಿಂತಿದ್ಯಾ? ಹೋಗು.
ಕಾಮ್ ಆಗಿರೋ ಅನೇಕ ಈಗ ನಿನ್ನ ಮದುವೆ ಆಗತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ಅಗಸ್ತ್ಯ ಅವರಿಂದ ಮದುವೆನೂ ಆಗತ್ತೆ. ಆಮೇಲೆ ಇವಳು ಪರ್ಮನೆಂಟಾಗಿ ಹೋಗ್ಲೇಬೇಕಲ್ವಾ? ಇನ್ನು ಸ್ವಲ್ಪ ಹೊತ್ತು ಹೊರಟೋಗ್ತಾಳೆ. ಆದರೂ ನನಗಂತೂ ಇವಳ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ಅನಿಕಾ ಮೇಡಮ್, ನಾನು ಅಗಸ್ತ್ಯ ಸರು ಇಷ್ಟೆಲ್ಲ ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೆ, ನಿಮ್ಮ ಖುಷಿಗೆ. ಆದರೂ ನಾನು ನೋಡಿದ್ರೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ನನ್ನ ಒಳ್ಳೇದಕ್ಕ? ನೀನಿಲ್ಲಿರುವಾಗ ನನಗೇನೇ ಒಳ್ಳೇದಾಗುತ್ತೆ? ಈ ಮದುವೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಡಿಬೇಕು ಅಂತಂದ್ರೆ ಮೊದಲು ನೀನಿಲ್ಲಿಂದ ಹೋಗ್ಬೇಕು. ಯಾಕೆ ಅನಿಕಾ ಮೇಡಮ್, ಯಾಕೆ ಸುಮ್ಮನೆ ನನ್ನ ಮೇಲೆ ರೇಗಾಡ್ತೀರಾ? ನಾನೇನು ತಪ್ಪು ಮಾಡಿದ್ದೀನಿ? ನೀನು ಅಗಸ್ತ್ಯನ್ ಮದುವೆ ಆಗಿದ್ದೆ ದೊಡ್ಡ ತಪ್ಪು. ನಮ್ಮನೆಗೆ ಒಕ್ಕರಿಸ್ಕೊಂಡಿದ್ದು ಇನ್ನೂ ದೊಡ್ಡ ತಪ್ಪು. ಇಷ್ಟು ದಿನ ನಮ್ಮನೇಲೇ ಇದೆಯಲ್ಲ, ಅದು ತಪ್ಪೆ. ನಿನ್ನಿಂದ ನಮ್ಮ ಮನೆಗಾಗಿದ್ದು ಎಲ್ಲ ಬರೀ ಕೆಟ್ಟದೆ ಕಣೆ. ನನಗಿಳನ್ನ ನೋಡಿದ್ರೆ ಬಿ ಪಿ ರೈಸ್ ಆಗುತ್ತೆ. ಫಸ್ಟ್ ಅವಳಿಗೆ ಇಲ್ಲಿದ್ದು ಹೋಗೋದಕ್ಕೆ ಹೇಳು. ನೀನು ಕೂಲ್ ಆಗಿರು. ಏಯ್ ಹೋಗೆ. ಅಲ್ಲ ಅತ್ತೆ, ನಾನು ಏಯ್ ಅತ್ತೆಗಿತ್ತೆ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನೀನು ಅಂದ್ಕೊಂಡಂಗೆ ಲವ್ ಮ್ಯಾರೇಜ್ ಆಗ್ತಿದ್ಯಲ್ಲ ಬ್ರೋ, ಸೂಪರ್ ಬ್ರೋ. ನಿನ್ ಲವ್ ಮುಗೀತು ಅನ್ಕೊಂಡಿದ್ದೆ, ಆದ್ರೂ ಅನ್ಕೊಂಡಿರೋ ತರ ಸಾಧಿಸ್ಬಿಟ್ಟೆ ಬಿಡು. ಇದೇ ಖುಷಿಲಿ ನಮಗೆ ಪಾರ್ಟಿ ಬೇಕಪ್ಪ. ಹೌದು ಬ್ರೋ, ನೀ ನಮಗೆ ಪಾರ್ಟಿನೇ ಕೊಡ್ಸಿಲ್ಲ. ಕೊಡ್ಸೋಣ ಬಿಡ್ರು, ಅದಕ್ಕೇನಂತೆ. ಯಾವತ್ತ ಕೊಡ್ಸೋದಲ್ಲ, ಮದ್ವೆಗೆ ಮುಂಚೆ ತಾನೇ ಕೊಡಿಸ್ಬೇಕು. ಅಟ್ಲೀಸ್ಟ್ ಮದುವೆ ಆದ್ಮೇಲಾದ್ರೂ ಪಾರ್ಟಿ ಕೊಡ್ಸಿ ನಿನ್ನ ಮರ್ಯಾದೆ ಉಳಿಸ್ಕೊ. ಅದಾದ್ಮೇಲೆ ನಿನ್ನ ಹನಿಮೂನ್ ಎಲ್ಲ ಗೊತ್ತಾಯ್ತಾ? ಆಯ್ತು ಬಿಡ್ರು, ಪಾರ್ಟಿ ತಾನೆ ಕೊಡ್ಸ್ತೀನಿ ಬಿಡು. ಪಾರ್ಟಿ ಕೊಡ್ಸಿಲ್ಲ ಅಂದ್ರೆ ಹನಿಮೂನ್ ಮಾಡಕ್ ಬಿಡವ ಅಂತಿರಲ್ಲ. ಹನಿಮೂನ್ ಅಂದ್ರೆ ಯಾಕೆ ಬ್ರೋ ಆ ಥರ ಮುಖ ಮಾಡ್ಕೊಂತೀಯ? ನಿನಗೂ ನಾಚಿಕೆನಾ? ಅಂದಂಗೆ ಎಲ್ಲಿ ಪ್ಲ್ಯಾನು? ಅದೆಲ್ಲ ಆಗ್ಬೇಕು ನಿನಗೆ. ಹೇ ಬಾಯ್ಸ್, ಏನು ನನ್ನ ಬ್ರೋ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಪ್ಲೀಸ್ ಎಲ್ಲರೂ ಹೋಗಿ ನನ್ಗೆ ರೆಡಿ ಮಾಡಿ ಕರ್ಕೊಂಡ್ಬರ್ತೀನಿ. ಗೋ 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 ಗೋ. ಬಾ ಬಾ, ಕೂತ್ಕೋ. ನಾನು ರೆಡಿ. ಏನ್ ರೆಡಿ? ನೀನು ಮದ್ಮಗ ಎಷ್ಟು ಚೆನ್ನಾಗಿ ರೆಡಿ ಆಗಿರ್ಬೇಕು. ಏನಿದು ಕೂದಲೆಲ್ಲ ಕೆದ್ರಕೊಂಡು ಬ್ರೋ, ಕಮಾನ್. ಬಾಚ್ಕೊಂಡಿದೀವಿ. ಏನ್ ಬ್ಯಾಚ್ ಕೊಡಿರೋದು? ಸ್ವಲ್ಪನೂ ಚೆನ್ನಾಗಿಲ್ಲ. ಇದೆಲ್ಲ ಯಾಕೆ ಹೇಳೋ? ಮದುಮಗ ನೀನು. ಏ ಐಟಾಗಿ ಮೇಕಪ್. ಹಾ, ಮೇಕಪ್ ಅಲ್ಲ, ಸ್ವಲ್ಪ ಟಚ್ ಅಪ್ ಅಷ್ಟೇ. ನಮ್ಗೆಲ್ಲ ಯಾಕೆ ಟಚ್ ಅಪ್ ಹೇಳು? ಸಕ್ಕತ್ತಾಗಿ ಕಾಣ್ಬೇಕು ಬ್ರೋ ನೀನು. ಅದಕ್ಕೆ ಚೆನ್ನಾಗಿ ಕಾಣಿಲ್ಲ. ನೀನ್ ಸೂಪರ್ ಆಗೇ ಇದೆಯಾ ಬ್ರೋ. ಆದ್ರೆ ಅದಕ್ಕೆ ನಿನ್ಗಿಂತ ಸಕ್ಕತ್ತಾಗಿ ರೆಡಿ ಆಗಿರ್ತಾರೆ. ಅವ್ರ ಮುಂದೆ ನೀನ್ ಡಲ್ ಹೊಡಿಬಾರ್ದಲ್ವಾ, ಅದಕ್ಕೆ. ನೀನ್ ನೋಡ್ದ? ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ. ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ. ಈಗ ಮದುಮಗನ್ ತರ ಕಾಣಿಸ್ತಾ ಇದೆಯಾ? ಇದೆಲ್ಲ ನಿಜನ ಕನ್ಸ ಅಂತ ಅನಿಸ್ತಾ ಇದೆ ಬ್ರೋ. ನಾನು ಮದುವೆ ಆಗಿ ಹೋದ್ಮೇಲೆ ಎಲ್ಲಿ ನೀನು ಒಬ್ಬನೇ ಇದ್ಬಿಡ್ತೀಯ ಅಂತ ತುಂಬಾನೇ ಟೆನ್ಷನ್ ಆಗಿತ್ತು. ಬಟ್ ಈಗ ನಿನ್ನ ಜೊತೆ ನನ್ನ ಅತ್ತಿಗೆ ಇರ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ರಿಲ್ಯಾಕ್ಸ್ ರೀ, ಕಲಿಸ್. ನಾನು ಎಲ್ಲೂ ಹೋಗೋದಿಲ್ಲ. ನಾವೆಲ್ಲರೂ ಆ್ಯಕ್ಚುಲಿ ಒಟ್ಟಿಗೆ ಇರ್ತೀವಿ, ಆಯಿತಾ? ನನ್ನ ಮುದ್ದಾದ ತಂಗಿನ ಬಿಟ್ಟರೆ ನನಗೆ ಆಗುತ್ತಾ ಹೇಳು? ಶಾಂತವಾಗಿ ಹೇಳ್ತಾ ಇದ್ದೀನಿ ತಾನೆ? ನಿನಗೆ ಅರ್ಥ ಆಗ್ತಿದೆ ತಾನೆ? ಹೋಗ್ತಾರೆ. ನೀವು ಒಪ್ಕೊಳ್ಳಿ ಬಿಡಿ, ನೀವು ನನ್ನ ಅತ್ತೆನ. ಈ ಮನೆ ಸೊಸೆಯಾಗಿ ಈ ಮದುವೆ ಚೆನ್ನಾಗಿ ನಡೆಸ್ಕೊಡೋದು ನನ್ನ ಜವಾಬ್ದಾರಿ. ನಿಮ್ಮ ಮದುವೆ ಯಾವ ವಿಘ್ನ ಹೇಳ್ದಲ್ಲೇ ಚೆನ್ನಾಗಿ ಆಗ್ಬೇಕು, ನಡೆದೇ ನಡೆಯುತ್ತೆ. ಆದರೆ ವೃಂದ ಮತ್ತೆ ಅಗಸ್ತ್ಯ ಸರ್ ಮದುವೆ ನಡೆಯಲ್ಲ. ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಲೆ ಕೆಡ್ಸ್ಕೋಬೇಡಿ. ಅನಿಕಾ ಮೇಡಮ್,
ನೀವು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರ. ನಿಮಗೆ ಯಾರ ದೃಷ್ಟಿನೂ ಬೀಳದೆ ಇತ್ತು. ಈ ಮುಖದಲ್ಲಿ ನಗು ಇದ್ರೆ ನೀವು ಇನ್ನೂ ಚೆನ್ನಾಗಿ ಕಾಣಿಸ್ತೀರ. ಏಯ್, ಆಚೆ ಹೋಗೆ. ಎಂಥ ಜನ್ಮನೇ ನಿಂದು. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ಗಂಡನ ಮದುವೆ ಆಗತ್ತೆ. ಆದರೂ ಡೈಲಾಗ್ ಹೊಡ್ಕೊಂಡು ನಿಂತಿದ್ಯಲ್ಲ, ನಿನಗೇನೂ ಅನ್ಸೋದೇ ಇಲ್ವಾ? ಆ ಮದುವೆ ನಡೆಯಲ್ಲ ಅಂತ ಗೊತ್ತು, ಅದಕ್ಕೆ ಹೀಗಿದ್ದೀನಿ. ಹೊರಗಡೆ ನಿಮ್ಮ ಮನೆಯವರೆಲ್ಲ ಬಂದಿದ್ದಾರೆ. ಅವ್ರ ಮುಂದೆ ನಾನು ಹೋಗಿ ಈಗ ಅಗಸ್ತ್ಯನ ಮದುವೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಹೌದು ಅತ್ತೆ, ಅದನ್ನೆಲ್ಲ ಯೋಚಿಸಿದ್ರೆ ನನಗೂ ತುಂಬ ಭಯ ಆಗ್ತದೆ. ಅಕಸ್ಮಾತಾಗಿ ನಮ್ಮ ಬಾವಂಗೆ ಏನಾದರೂ ಈ ವಿಷಯ ಗೊತ್ತಾದರೆ ಎಲ್ರಿಗೂ ಅಗಸ್ತ್ಯ ಸರ್ ನನ್ನ ಮದುವೆ ವಿಷಯ ಎಲ್ರಿಗೂ ಹೇಳ್ಬಿಡ್ತಾರೆ. ಸರೋ ಜೊತೆಗೆ ಏನಾದರೂ ಈ ವಿಷಯ ಗೊತ್ತಾದರೆ ಜನರನ್ನೆಲ್ಲ ಸೇರಿಸಿ ದೊಡ್ಡ ಗಲಾಟೆ ಮಾಡಿಬಿಡ್ತಾರೆ. ಹಾಗೇನಾದರೂ ಆದರೆ ಅನಿಕಾ ಮೇಡಮ್ ಮದುವೆನೂ ನಿಂತೋಗುತ್ತೆ. ಅದೇ ಭಯ ನನಗೆ. ಏನೇ ಹೇಳ್ತಾ ಇದೆಯಾ? ಸತ್ಯವನ್ನೇ ಹೇಳ್ತಿದ್ದೀನಿ. ಸತ್ಯವನ್ನ ಬಿಟ್ಟು ಬೇರೇನು ಹೇಳ್ತಾ ಇಲ್ಲ ಅತ್ತೆ. ಹಾಗೆ ನೀವು ಚಂದ ಕಾಣಿಸ್ತಾ ಇದ್ದೀರ. ಅನಿಕಾ, ನೀನು ರಿಲ್ಯಾಕ್ಸ್ ಆಗಿರು. ಅವಳ ಕೊಬ್ಬನ್ನ ಹೇಗೆ ಅಡಗಿಸೋದು ಅಂತ ನನಗೆ ಗೊತ್ತು. ನಾನು ಅಡಗಿಸ್ತೇನೆ.